ರೈಲಿನ ಸೀಟಿಗಾಗಿ ಗಲಾಟೆ, ಇಬ್ಬರಿಗೆ ಚಾಕು ಇರಿತ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಇದೆಂತ ಘಟನೆ. ರೈಲಿನ ಸೀಟಿಗಾಗಿ ಪ್ರಯಾಣಿಕನಿಗೆ ಚಾಕು ಇರಿದಿರುವ ಘಟನೆ ಮೈಸೂರಿನ ರಾಜಾರಾಣಿ ರೈಲಿನಲ್ಲಿ ನಡೆದಿದೆ ಕಣ್ರಿ. ನಿಜಕ್ಕೂ ಬಸ್ಸಿಗಾಗಿ ಸೀಟು ಹಿಡಿಯೋದು, ರೈಲಿಗಾಗಿ ಸೀಟು ಹಿಡಿಯೋದು ಮಾಡ್ತಾರೆ. ಆದ್ರೆ ಇಲ್ಲಿಬ್ಬರು ಪ್ರಯಾಣಿಕರು ರೈಲ್ವೆ ಸೀಟ್ಗೋಸ್ಕರ ಚಾಕು ಇರಿದಿರುವ ಭಯಾನಕ ಘಟನೆ ಇದು. ಮೈಸೂರಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ರಾಜಾರಾಣಿ ರೈಲಿನಲ್ಲಿ ಶಿವಕುಮಾರ್ ಚಾಕು ಇರಿತಕ್ಕೆ ಒಳಗಾಗಿದ್ದಾರೆ. ಇವರನ್ನ ಸುಬಾನ್ ಕುರೇಶಿ, ಶೋಯಿಬ್ ವಾಸಿಂ ಚಾಕು ಚುಚ್ಚಿದ ಆರೋಪಿಗಳು. ರೈಲಿನಲ್ಲಿ ಗಲಾಟೆ ಯಾಕೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದ ವ್ಯಕ್ತಿಗೆ ಚಾಕು ಇರಿದ ಪಾಪಿಗಳು. ಚಾಕು ಚುಚ್ಚಿದ ಆರೋಪಿಗಳು ರೈಲ್ನಲ್ಲಿ ಕುಟುಂಬದೊಂದಿಗೆ ಬೆಂಗಳೂರಿಗೆ ತೆರಳುತ್ತಿದ್ರು. ಆಗ ಸೀಟಿನ ವಿಚಾರಕ್ಕೆ ಆರೋಪಿಗಳು ಹಾಗೂ ಪ್ರಯಾಣಿಕರ ನಡುವೆ ಗಲಾಟೆ ನಡೆದಿದೆ. ಇಲ್ಲಿ ಯಾಕೆ ಜಗಳ ಆಡ್ತೀರಿ ಅಂತ ಪ್ರಶ್ನೆ ಮಾಡಿದ್ದ ತುಮಕೂರು ಮೂಲದ ಶಿವಕುಮಾರ್. ಇವರು ಪ್ರಶ್ನೆ ಮಾಡಿದ್ದೆ ತಪ್ಪಾಯ್ತು ನೋಡಿ. ಆಗ ಶಿವಕುಮಾರ್ ಮೇಲೆ ಅಕ್ಷರಶಃ ಆರೋಪಿಗಳು ಮುಗಿಬಿದ್ದಿದ್ರು ನೋಡಿ. ವೇಳೆ ಶಿವಕುಮಾರ್ಗೆ ಮೊದಲು ಕುರೇಶಿ ಚಾಕು ಇರಿದಿದ್ದ, ನಂತರ ಶೋಯಾಬ್ ಎಂಬಾತನಿಂದ ಚಾಕು ಇರಿದ. ಎಲ್ಲೂ ದಾರಿ ಕಾಣದೆ ಪ್ರಾಣ ರಕ್ಷಣೆಗಾಗಿ ಮದ್ದೂರು ಬಳಿ ರೈಲಿನ ಚೈನು ಎಳೆದ ಶಿವಕುಮಾರ್. ರೈಲು ನಿಲ್ಲುತ್ತಿದ್ದಂತೆ ಆರೋಪಿಗಳು ರೈಲಿನಿಂದ ಪರಾರಿಯಾಗಲು ಯತ್ನಿಸಿದ್ರು. ಈ ವೇಳೆ ಆರೋಪಿಗಳನ್ನ ಹಿಡಿಯಲು ಹೋದ ಗೇಟ್ ಕೀಪರ್ ಕುಮಾರ್ಗೂ ಚಾಕು ಇರಿದಿದ್ದಾರೆ. ಇದನ್ನ ನೋಡಿದ ಸಾರ್ವಜನಿಕರೇ ಆರೋಪಿಗಳಿಗೆ ಧರ್ಮದೇಟು ನೀಡಿದ್ದಾರೆ ನೋಡಿ. ಹಣ್ಣಗಾಯಿ ನೀರ್ಗಾಯಿ ಮಾಡಿದ ಜನರು ಆರೋಪಿಗಳನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಗಾಯಗೊಂಡವರಿಗೆ ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಚಿಕ್ಕ ಸೀಟ್ ವಿಚಾರಕ್ಕೆ ಚಾಕು ಇರಿಯೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಪ್ರಯಾಣಿಸಬೇಕಾದ್ರೆ ಚಾಕು ಹಿಡಿದುಕೊಂಡು ಯಾವ ಕಾರಣಕ್ಕೆ ಸಂಚರಿಸುತ್ತಿದ್ರು, ಇವರ ಮೂಲ ಎಂತದ್ದು ಅಂತ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಈ ರೀತಿ ಆರೋಪಿಗಳು ಪ್ರಯಾಣ ಮಾಡಬೇಕಾದ್ರೆ ರೈಲ್ವೆ ಪೊಲೀಸರಿಗೆ ಮಾಹಿತಿ ನೀಡಿದ್ರೆ ಒಳ್ಳೇದು. ಇಲ್ದೆ ಹೋದ್ರೆ ಅಪಾಯ ತಪ್ಪಿದ್ದಲ್ಲ ನೋಡಿ. ಯಾವುದಕ್ಕೂ ಎಚ್ಚರ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.